ದೇವಿಯೇ ಪ್ರಸ್ತುತಪಡಿಸಿರ್ತಕ್ಕಂತಹ ಒಂದು ಶ್ಲೋಕಗಳು. ಶ್ರುತಂ ಹರತಿ ಪಾಪಾನಿ ತಥಾರೋಗ್ಯಂ ಪ್ರಯಚ್ಛತೆ. ಒಂದೇ ಮಾತಲ್ಲಿ ಹೇಳ್ತೀನಿ, ಯಾರು ಅಹಂಕಾರವನ್ನು ಮುರಿಯುವುದಕ್ಕೆ ದುರ್ಗೆ ಇರ್ತಕ್ಕಂಥದ್ದು. ಅಹಂಕಾರವನ್ನ ಯಾವತ್ತೂ ಸಹಿತ ಅವಳು ಮುರಿತಾಳೆ. ಅಂತಹ ಸಂದರ್ಭದಲ್ಲಿ ನಾವು ನವರಾತ್ರಿಯಲ್ಲಿ ಏನನ್ನು ಪೂಜೆ ಮಾಡಬೇಕು ಅಂತಕ್ಕಂಥದ್ದು ಜಿಜ್ಞಾಸೆ. ನಾವು ಕಾಲಾತೀತವಾಗಿ ಪೂಜೆ ಬಂದಿರ್ತಕ್ಕಂಥದ್ದು ನವರಾತ್ರಿಯಲ್ಲಿ. ಈಗ ಒಂದು ಸಂಘಶಕ್ತಿ ಕಲುವರಿಗೆ ಅಂತೇಳಿ ಸಂಘಶಕ್ತಿ ಬೇಕು, ಮಹಿಳಾ ಶಕ್ತಿ ಬೇಕು, ಪುರುಷ ಶಕ್ತಿ ಬೇಕು. ಪುರುಷರಲ್ಲೇ ಎಲ್ಲ ಬಿಡಿ, ನಮ್ಮ ಶಂಕರ ಮಠದಲ್ಲಿ ಆ ಪ್ರಶ್ನೆ ಬೇರೆ, ಎಲ್ಲ ಬೆಳ್ಳೆಂಟಿ. ಆದರೆ ಸಂಘ ಮಾಡ್ಕೊಂಡು ನಮಗೆ ಇದ್ದಿದ್ದು ಸರಸ್ವತಿ ಆವಾಹನೆಯಿಂದ ನವರಾತ್ರಿ ಪೂಜೆ ಇರ್ತಕ್ಕಂಥದ್ದು. ಆದರೆ ಸನಾತನ ಧರ್ಮ ಏನ್ ಹೇಳ್ತದೆ ಅಂತಂದ್ರೆ, ಮೊದಲನೇ ದಿನದಿಂದ ಪಾಡ್ಯಮಿಯಿಂದ ಅಮಾವಾಸ್ಯೆಯಲ್ಲಿ ದೇವಿಗೆ ಜಗತ್ಪ್ರಸೂತಿ ಅಲಂಕಾರವನ್ನು ಮಾಡಬೇಕಂತೆ. ಜಗವನ್ನೇ ಹೊತ್ತಿಕೊಂಡವಳು, ಅವಳ ಗರ್ಭದಲ್ಲಿ ಅವಳ ಮುಂದೆ ಒಂದು ಮಗುವನ್ನು ಮಲಗಿಸಿ ಜಗತ್ಪ್ರಸೂತಿ ಅಲಂಕಾರವನ್ನು ಮಾಡಬೇಕಂತೆ. ಅಲ್ಲಿಂದ ಮುಂದಕ್ಕೆ ಪ್ರಪಂಚ ಶುರು ಅಂತ ಹೇಳುತ್ತೆ. ನಾವೇನು ಮಾಡ್ತೀವಿ? ಒಂದು ಕಡೆ ಗೊತ್ತಿಲ್ಲ, ಅನ್ನೊಂದು ಕಡೆ ಇದ್ರೆ ಗೊತ್ತಿದ್ರು ಯಾಕೆ ಮಾಡಬೇಕು? ಬೇಕಾಗಿಲ್ಲ. ಅದಕ್ಕೆ ಶಂಕರಾಚಾರ್ಯರು ಕೋಶವನ್ನು ಓದು ದೇಶವನ್ನು ಸುತ್ತು ಅಂತ ಹೇಳಿ ಅವರ 36ನೇ ವಯಸ್ಸಿನಲ್ಲಿ ಇಡೀ ಪ್ರಪಂಚವನ್ನೇ ಸುತ್ತು ಬಿಟ್ಟರು. ಇವತ್ತಿನ ಕೈ ಹಿಡಿದು ಚಪ್ಪಲಿ ಇರಲಿಲ್ಲ, ಕಾಂಟೆ ಸಹ ಕಾಲಿರಲಿಲ್ಲ. ಅವತ್ತು ಅವರು ಮಾಡಿಕೊಟ್ಟ ಹಾಲಿ ಇವತ್ತಿನ ದಿವಸ ನಾವೆಲ್ಲ ಇಲ್ಲಿ ಕೂತಿದ್ದೇವೆ. ಇಂತಹ ಸಂದರ್ಭದಲ್ಲಿ ನಿರ್ಗುಣೋಪಾಯವಾದ ಶಕ್ತಿಯನ್ನು ನಾವು ಪೂಜೆ ಮಾಡಬೇಕು ಅಂತಕ್ಕಂಥದ್ದು. ಏನನ್ನು ಪೂಜೆ ಮಾಡಬೇಕು? 3-4 ವಿಧಗಳು ಇದೆ.